ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದು KSOU ಆನ್ಲೈನ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡುವಾಗ ಫ್ರೆಂಡ್ ಶೀಟ್ನ ನಾವು ಹೇಗೆ ಫಿಲ್ ಮಾಡೋದು ನೋಡೋಣ. ಸೊ ಆಲ್ರೆಡಿ ನೀವು ನೋಡ್ಬೋದು ಇಲ್ಲಿ ನಾನು ಒಂದು ಫಿಲ್ ಮಾಡಿರೋ ಅಸೈನ್ಮೆಂಟ್ ಶೀಟ್ನ ನಿಮಗೆ ತೋರಿಸ್ತಿದ್ದೀನಿ. ಸೊ ಫಸ್ಟ್ ಅಕಾಡೆಮಿಕ್ ಇಯರ್ ಅಂತ ಇದೆ. ಸೊ ನಾನು ಅಕಾಡೆಮಿಕ್ ಇಯರ್ ಬಂದು 2024-25 ಜುಲೈ ಸೈಕಲಲ್ಲಿ ಅಡ್ಮಿಷನ್ ಆಗಿದ್ದು. ಸೊ 24-25 ಜುಲೈ ಅಂತ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಯಾವ ಸೈಕಲ್ಲು ಅಂತ ಗೊತ್ತಾಗಬೇಕು ಅಂತ ಅಂದರೆ ನೀವು ಅಪ್ಲಿಕೇಶನ್ನ ಶೀಟ್ಸಲ್ಲಿ ನೋಡ್ಬೋದು ಅಥವಾ ID ಕಾರ್ಡಲ್ಲಿ ನೋಡ್ಬೋದು. ನೆಕ್ಸ್ಟು ಸ್ಟೇಜ್ ಅಂತ ಇದೆ. ಸ್ಟೇಜು ನಮಗೆ ಪ್ರೆಸೆಂಟ್ ಇಯರ್ಗೆ ಅಪ್ಲಿಕೇಬಲ್ ಆಗಲ್ಲ. ಯಾಕೆ ಅಂತ ಅಂದರೆ ಮುಂಚೆ ಎಲ್ಲ ಸ್ಟೇಜಸ್ ಅಂತ ಇತ್ತು. ಸೊ ಈಗ ಯಾವುದೇ ಸ್ಟೇಜಸ್ ಇಲ್ಲ. ಅಕಸ್ಮಾತ್ ನಿಮಗೆ ಅದನ್ನು ಕನ್ಫರ್ಮ್ ಮಾಡ್ಕೊಬೇಕು ಅಂತ ಅಂದರೆ ನಿಮ್ಮ ಕ್ವೆಶನ್ ಪೇಪರ್ ಮೇಲೆ ಸ್ಟೇಜ್ 1 ಸ್ಟೇಜ್ 2 ಅಂತ ಇರುತ್ತೆ ಕ್ವೆಶನ್ಸಲ್ಲಿ. ಸೊ ಆ ಟೈಮಲ್ಲಿ ಅಲ್ಲಿದ್ದರೆ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿ, ಇಲ್ಲ ಅಂದರೆ ಬೇಡ. ಸೊ ನಮ್ಮ ಕ್ವೆಶನ್ ಪೇಪರಲ್ಲಿ ಇಲ್ಲ, ಸೊ ನಾನು ಫಿಲ್ ಮಾಡಿಲ್ಲ. ಸೊ ನೆಕ್ಸ್ಟು ನೇಮ್ ಅಂತ ಇದೆ. ಸೊ ನನ್ನ ನೇಮು, ರೋಲ್ ನಂಬರ್ ಇದೆ, ರೋಲ್ ನೇಮ್ ಅಂತ ಬರ್ಕೊತಿದ್ದೀನಿ. ನೆಕ್ಸ್ಟ್ ಡಿಗ್ರಿ, ನೆಕ್ಸ್ಟ್ ಇಯರ್. ಡಿಗ್ರಿ ಅಂತ ಬಂತು, ಸೊ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಹೌದು, ಡಿಗ್ರಿ ಅಂತ ಬಂದಾಗ BCom, MBA, MCom ತುಂಬ ಥರ ಇದೆ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು MCom ತಗೊಂಡಿದ್ದೀನಿ. MCom ಫಸ್ಟ್ ಸೆಮ್ ನಂದು. ಸೊ ಈ ರೀತಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟು ಇಯರ್ 24-25 ಸೇಮ್. ನೆಕ್ಸ್ಟು ಕೋರ್ಸು ಸಬ್ಜೆಕ್ಟ್ಸ್ ಅಂತ ಎರಡಿದೆ. ಸೊ ಕೋರ್ಸ್ ಅಂತ ಬಂದಾಗ ನಿಮಗೆ ಕ್ವೆಶನ್ ಪೇಪರ್ ಮೇಲೆ ಕೋರ್ಸ್ ಅಂತ ಪಕ್ಕದಲ್ಲಿ 1, 2, 3 ಅಂತ ರೋಮನ್ ನಂಬರ್ಸಲ್ಲಿ ಇರುತ್ತೆ. ಅದೂ ಸಹ ನೀವು ಮೆನ್ಷನ್ ಮಾಡ್ಬೋದು, ಅದು ಆಪ್ಷನಲ್ಲು. ನೀವು ಮೆನ್ಷನ್ ಮಾಡಬೇಕು ಅಂತ ಅಂದರೆ ಕೋರ್ಸ್ನು ಮೆನ್ಷನ್ ಮಾಡಿಬಿಟ್ಟು ಜೊತೆಗೆ ಯಾವ ಸಬ್ಜೆಕ್ಟ್ ಅಂತಲೂ ಮೆನ್ಷನ್ ಮಾಡಿ. ನೆಕ್ಸ್ಟು ಅಸೈನ್ಮೆಂಟ್ ಟಾಪಿಕ್ ಬಂದು ನೀವು ಕ್ವೆಶನ್ಸ್ ಅಟೆಂಡ್ ಮಾಡ್ತೀರಲ್ಲ. ಸೊ 3 ಕ್ವೆಶನ್ಸ್ ಇರುತ್ತಲ್ವ, ಅದರಲ್ಲಿ 2 ಕ್ವೆಶನ್ಸ್ ಮಾತ್ರ ಬರೀಬೇಕು ಅಲ್ವಾ. ಯಾವ 2 ಕ್ವೆಶನ್ಸ್ನ ನೀವು ಬರೀತಿದ್ದೀರ ಅಲ್ವಾ, ಆ 1 ಕ್ವೆಶನ್ ಟಾಪಿಕ್ಕು ಮತ್ತೊಂದು ಕ್ವೆಶನ್ ಟಾಪಿಕ್ನ, 2 ಟಾಪಿಕ್ನ ಮೆನ್ಷನ್ ಮಾಡಬೇಕಿಲ್ಲಿ. ನೆಕ್ಸ್ಟು ಮೀಡಿಯಮ್, ಕನ್ನಡ ಮೀಡಿಯಮ್ ಅಂದರೆ ಕನ್ನಡ, ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಮೀಡಿಯಮ್. ನೆಕ್ಸ್ಟು ಮೊಬೈಲ್ ನಂಬರ್ ಅಂತ ಇದೆ, ಮೊಬೈಲ್ ನಂಬರ್ ಮೆನ್ಷನ್ ಮಾಡಿ. ಸೊ ಇಷ್ಟೇ ಈ ಇಯರ್ನ ಫ್ರೆಂಡ್ ಶೀಟ್ ಮೆನ್ಷನ್ ಮಾಡೋದು. ಸೊ ಇನ್ನೂ ಏನಾದರೂ ಡೌಟ್ ಇತ್ತು ಅಥವಾ ಅಪ್ಲೋಡ್ ಮಾಡೋದು ಹೇಗೆ, ಅಥವಾ ಅಸೈನ್ಮೆಂಟ್ ರಿಲೇಟೆಡು ಅಥವಾ KSOU ರಿಲೇಟೆಡ್ ಏನಾದರೂ ಕ್ವೆರೀಸ್ ಇದ್ದರೆ ನಿಮಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಟ್ರೈ ಮಾಡ್ತೀನಿ ನಿಮಗೆ ಅದಕ್ಕೆಲ್ಲ ಸೊಲ್ಯೂಷನ್ ಕೊಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್.